ಶಶಿಧರ್ ಕನಸುಗಾರ. ಅವನ ಮನಸ್ಸು ಮಗುವಿನಂಥದ್ದು. ತನಗೆ ಬೇಕಾದುದನ್ನು ಪಡೆಯಲೇಬೇಕೆಂಬ ಹಠ ಅವನಿಗೆ ಮೈಗೂಡಿತು. ನಾನು ನಿಮ್ಮ ಸ್ನೇಹ ಮಾಡದೆ ಇದ್ದಿದ್ರೆ ನೀವೇನು ಮಾಡ್ತಿದ್ರಿ ಎಂದು ಒಮ್ಮೆ ಹುಡುಗಾಟದಿಂದ ಕೇಳಿದಾಗ ಅವನು ಗಂಭೀರವಾಗಿ ಉತ್ತರಿಸಿದ. ನಾನೇನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ನನ್ನ ನೆನಪು ಮಾಡಿಕೊಂಡು ನಮ್ಮ ತಂದೆ ತಾಯಿ ನನ್ನ ಫೋಟೋ ಮುಂದೆ ಅಳ್ತಾ ಕೂತ್ಕೊಂಡಿರಬೇಕಿತ್ತು. ಅವನ ಮಾತಿನ ಗಂಭೀರತೆಗೆ ಅವಳು ಅವಕ್ಕಾದ್ಲು. ಶಶಿ, ನನ್ನಂತಹ ಸಾಮಾನ್ಯ ಹೆಣ್ಣಿಗೆ ನೀವು ಇಷ್ಟು ಬೆಲೆ ಕೊಡ್ತೀರಾ? ಯಾಕೆ? ಇನ್ನೂ ಅನುಮಾನನ? ಪುನಃ ಪ್ರೂವ್ ಮಾಡಿ ತೋರಿಸಲೇಬೇಕೇನು? ಸತ್ಯ, ಮೊದಲನೇ ಸಲ ನೀವು ನರ್ಸಿಂಗ್ ಹೋಮ್ನಲ್ಲಿದ್ದಾಗಲೇ ನನ್ನೆದೆ ಹೊಡೆದೋಗಿತ್ತು. ಹಾಗೇನಾದರೂ ಸತ್ತರೆ ನಾವಿಬ್ಬರೂ ಸಾಯೋಣ. ಪವನ ಭಾವುಕಳಾಗಿ ಅವನ ಎದೆಯಲ್ಲಿ ಮುಖ ಮರೆಸಿ ನೋಡಿದ್ಲು. ಶಶಿಧರ್ನ ಸಂಪರ್ಕ ನಿಕಟವಾಗುತ್ತಿದ್ದಂತೆ ಪವನ ತಂದೆ ತಾಯಿಯಿಂದ ವಿಮುಖಳಾಗತೊಡಗಿದ್ಲು. ಆ ತಿಂಗಳು ಅವಳು ಸೀರೆ ಅಲಂಕಾರಕ್ಕೆ ಖರ್ಚು ಜಾಸ್ತಿಯಾಗಿ ಶಿವಮೊಗ್ಗಕ್ಕೆ ಕೇವಲ 1,000 ರೂಪಾಯಿ ಕಳಿಸಿದ್ಲು. ನರಸಿಂಹಯ್ಯ ಅದರ ಬಗ್ಗೆ ಆಕ್ಷೇಪಣೆ ಮಾಡಿರಲಿಲ್ಲ. ಅವಳಿಗೂ 108 ಖರ್ಚಿರ್ತದೆ, ಮುಂದಿನ ತಿಂಗಳು ಸೇರಿ ಹೋಗಬಹುದೆಂದು ಸುಮ್ಮನಾದರು. ಅದೇ ವಾರದಲ್ಲಿ ಪವನಾಳನ್ನು ನೋಡಲು ಬೆಂಗಳೂರಿಗೆ ಹೋದಾಗ ಮಗಳಲ್ಲಿ ತುಂಬ ಬದಲಾವಣೆ ಆಗಿರುವುದನ್ನು ಅವರು ಗಮನಿಸಿದರು. ಅವಳು ಎಂದಿನಂತೆ ಅವರೊಡನೆ ಮಾತನಾಡಿದ್ರು. ತಾನು ಕಳಗಿಸಿದ್ದ ಹಣದ ಬಗ್ಗೆ ಚಕಾರವೆತ್ತಲಿಲ್ಲ. ಅವಳು ತಮ್ಮಿಂದ ಏನೋ ಮುಚ್ಚಿಡಲು ಹವಣಿಸ್ತಿದ್ದಾಳೆ ಎಂದು ಅವರು ತೀಕ್ಷ್ಣ ಕಣ್ಗಳಿಗೆ ಗೋಚರವಾಯಿತು. ಅವಳ ನಡೆನುಡಿಯಲ್ಲಿ ಲಾಲ್ಯತೆ, ವಯ್ಯಾರವಿತ್ತು. ಏನೋ ನೆನೆಸ್ಕೊಂಡು ಅವಳ ಕೆನ್ನೆ ಕೆಂಪೇರ್ತಿತ್ತು. ಒಟ್ನಲ್ಲಿ ಪವನಾಳ ಸೌಂದರ್ಯ ಹಿಮ್ಮಡಿಯಾದಂತೆ ಕಾಣ್ತಿತ್ತು. ಈ ಬದಲಾವಣೆ ವೀಣಾಳ ಗಮನಕ್ಕೆ ಬರಲು ತಡವಾಗಲಿಲ್ಲ. ಸಂಬಳ ಬಂದಾಗ ಪ್ರತಿ ತಿಂಗಳು ತಪ್ಪದೆ ಪವನ ಮನೆಗೆ ಹಣ ಕಳುಹಿಸ್ತಿದ್ಲು. ಅವಳು ಕಂಡಿದ್ಲು. ಆದರೆ ಆ ತಿಂಗಳು ಪವನ ಅಲಂಕಾರ ಸಾಮಗ್ರಿಗಳನ್ನು ಖರೀದಿ ಮಾಡಿದಾಗ ತಡೆಯಲಾರದೆ ಕೇಳಿದ್ಲು, ಊರಿಗೆ ಮನಿ ಆರ್ಡರ್ ಮಾಡಿದ್ಯಾ? ಪವನ ಕನ್ನಡಿಯ ಮುಂದೆ ನಿಂತು ತನ್ನ ಮುಖದ ಚೆಲುವು ನೋಡಿಕೊಳ್ಳುತ್ತಾ ತನಗೆ ತಾನೇ ನಕ್ಕಳು. ನಾಳೆ ಕಳುಹಿಸ್ತೀನಿ. ಇದೇನು ಅಮ್ಮವರಿಗೆ ಇದ್ದಕ್ಕಿದ್ದಂತೆ ಈ ಕಾಸ್ಮೆಟಿಕ್ಸ್ ಹುಚ್ಚು? ನಿನಗೆ ಅದರ ಅಗತ್ಯ ಇಲ್ಲ ಕಣೆ. ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತೀಯಾ. ಹಾಗಾದರೆ ಲೈಫ್ನಲ್ಲಿ ಏನೂ ಚೇಂಜ್ ಬೇಡ ಅಂತೀಯಾ? ಪವನ ನಗುತ್ತಾ ಕೇಳಿದ್ರು. ಅವಳ ಕಣ್ಣುಗಳಲ್ಲಿ ಅಸಮಾಧಾನವಿತ್ತು ಎಂದು ಗಮನಿಸಿದ ವೀಣಾ ಮೌನವಾದ್ಲು. ಕೆಲ ದಿನಗಳ ನಂತರ ಒಂದು ಭಾನುವಾರ ನರಸಿಂಹಯ್ಯನವರು ಹಾಸ್ಟೆಲ್ನಿಂದ ಹೊರಗೆ ಬರುತ್ತಿದ್ದಾಗ ವೀಣಾ ಅವರಿಗೆ ಎದುರಾದ್ಲು. ಚೆನ್ನಾಗಿದ್ದೀರಾ? ಇದೇನು ನೀವು ಇಷ್ಟೊತ್ತಿನಲ್ಲಿ? ನರಸಿಂಹಯ್ಯ ಬೆವರು ಒರೆಸ್ಕೊಂಡ್ರು. ನಮ್ಮ ಪವನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತಮ್ಮ. ಬಂದಿದ್ದೆ, ಅವಳು ಹಾಸ್ಟೆಲ್ನಲ್ಲಿ ಇಲ್ಲ, ಎಲ್ಲೋ ಹೋಗಿದ್ದಾಳಂತೆ. ಅವರು ಬಳಲಿದ ಮುಖ ಕಂಡು ವೀಣಾಳಿಗೆ ಕನಿಕರವಾಯಿತು. ಬನ್ನಿ, ಆ ಹೋಟೆಲ್ನಲ್ಲಿ ಕಾಫಿ ಕುಡಿಯೋಣ. ಪವನಾಗೇನಾದರೂ ಅರ್ಜೆಂಟಾಗಿ ಹೇಳಬೇಕಿತ್ತಾ? ವಯಸ್ಸಾದ ಮೇಲೆ ನೀವ್ಯಾಕೆ ಇಷ್ಟು ಶ್ರಮ ತಗೊಳ್ತೀರಾ? ಇಲ್ಲಮ್ಮ, ನನಗೇನು ಬೇಡ. ನನ್ನ ಶ್ರಮ ಅರ್ಧ ಪರಿಹರಿಸಿದ್ದು ನಮ್ಮ ಪವನ. ಆದರೆ ಈಗ ಯಾಕೋ 2 ತಿಂಗಳಿನಿಂದ ಅವಳು ಊರಿನ ಕಡೆ ಮುಖ ತೋರಿಸ್ತಾ ಇಲ್ಲಮ್ಮ. ಅವಳಮ್ಮ ಅವಳನ್ನು ತುಂಬ ಕೇಳ್ತಾ ಇರ್ತಾರೆ. ಒಂದ್ಸಲ ಶಿವಮೊಗ್ಗಕ್ಕೆ ಬರೋಕ್ಕೆ ಹೇಳಿದೆ ಅಂತ ಹೇಳಿಬಿಡಮ್ಮ ಸಾಕು ಎನ್ನುತ್ತಾ ಹೊರಟರು. ಅವರನ್ನು ಬಸ್ಸಿಗೆ ಹತ್ತಿಸಿ ವೀಣಾ ಹಾಸ್ಟೆಲ್ಗೆ ಬಂದಾಗ ಪವನ ರೂಮ್ನಲ್ಲೇ ಇರೋದನ್ನು ಕಂಡು ಅವಳಿಗೆ ಆಶ್ಚರ್ಯವಾಯಿತು. ಪವನ, ನಿನ್ನ ರೂಮ್ನಲ್ಲೇ ಇದ್ದು ನಿಮ್ಮ ತಂದೆಗೆ ಹಾಸ್ಟೆಲ್ನಲ್ಲಿ ಇಲ್ಲ ಅಂತ ಹೇಳಿ ಕಳುಹಿಸ್ತೀಯಾ? ಮಾಲಿನ ಸಮೇತ ಸಿಕ್ಬಿದ್ದ ಕಳ್ಳನಂತೆ ಪವನಾಳ ಮುಖ ಕೆಂಪಾಯಿತು. ಅಪ್ಪ ನಿನ್ಗೆಲ್ಲಿ ಸಿಕ್ಕಿದ್ರು? ಈಗ ನಾನೇ ಅವರನ್ನು ಬಸ್ ಹತ್ತಿಸಿ ಬಂದೆ. ವಯಸ್ಸಾದವರು ಕತ್ತಲಲ್ಲಿ ಪಾಪ ಒಬ್ಬರೇ ಹೇಗೆ ಹೋಗಬೇಕು? ವೀಣಾಳ ದನಿಯಲ್ಲಿ ಅಸಮಾಧಾನವಿತ್ತು. ಪವನ ತಪ್ಪಿತಸ್ಥ ಮನೋಭಾವದಿಂದ ಮೌನವಾಗಿ ಕಿಟಕಿ ಹಚ್ಚಿ ನೋಡ್ತಿದ್ಲು. ಹೌದು, ನಾನು ನೋಡ್ತಾ ಇದ್ದೀನಿ. ನೀನು ಶಿವಮೊಗ್ಗ ಕಡೆ ತಲೆ ಇಟ್ಟು ಎಷ್ಟು ದಿನಗಳಾಗಿದೆ? ನಿಮ್ಮ ತಂದೆ ಸಹ ತುಂಬ ಬೇಜಾರು ಮಾಡಿಕೊಂಡ್ರು. ಪವನ ಉತ್ತರಿಸಲು ತಡವರಿಸಿದ್ಲು. ನಿನಗೆ ಗೊತ್ತಿಲ್ಲ ವೀಣಾ, ಬರೀ ಕೈಯಲ್ಲಿ ನಮ್ಮ ಊರಿಗೆ ಹೋಗೋಕ್ಕೆ ನನಗೆ ಸಂಕೋಚ ಆಗುತ್ತೆ. ಈ ತಿಂಗಳು ನನಗೆ ಖರ್ಚು ಜಾಸ್ತಿ ಆಗಿದೆ. ಅವಳ ಮುಖಭಾವದಿಂದ ಅವಳು ಸುಳ್ಳು ಹೇಳ್ತಿರುವಳೆಂದು ವೀಣಾ ಗ್ರಹಿಸಿದ್ಲು. ನಿಮ್ಮ ತಂದೆ ತಾಯಿಗೆ ದುಡ್ಡಿಗಿಂತ ನೀನು ಮುಖ್ಯ ಕಣೆ. ನಾನು ನಿನ್ನ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ.
ಈ ನಡುವೆ ನೀನು ತುಂಬ ಬದಲಾಯಿಸ್ತಾ ಇದೆಯಾ ಅನಿಸುತ್ತೆ. ನನ್ನಿಂದ ನೀನು ಏನೋ ಮುಚ್ಚಿಡ್ತಾ ಇದೆಯಾ? ಹಾಗೆಲ್ಲ ಏನೂ ಇಲ್ಲ. ಖಂಡಿತ ಈ ವಾರ ನಮ್ಮ ಮನೆಗೆ ಹೋಗಿ ಬರ್ತೀನಿ. ಪವನ ಮಾತು ಮುಗಿಸುವಂತೆ ಪುಸ್ತಕ ಹಿಡಿದು ಕುಳಿತಾಗ ವೀಣಾ ಸುಮ್ಮನಾದ್ಲು. ವಾಸ್ತವವಾಗಿ ಶಶಿಧರನೊಡನೆ ಓಡಾಟ ಹೆಚ್ಚಾದಂತೆ ಪವನಾಳಿಗೆ ಸಹಜವಾಗಿ ತಂದೆಗೆ ಮುಖ ಕೊಟ್ಟು ಮಾತನಾಡಲು ಅಳುಕುಂಟಾಗ್ತಿತ್ತು. ತಮ್ಮ ಮಗಳು ನೈತಿಕ ಸೀಮೆ ದಾಟಿ ಹೋಗಬಲ್ಲಳು ಎಂದು ತಂದೆ ತಾಯಿ ಕನಸಿನಲ್ಲೂ ನೆನೆಸಲಾರರು ಎಂದವಳಿಗೆ ಗೊತ್ತಿತ್ತು. ಅಂಥವರಿಗೆ ತಾನು ಶಶಿಧರನ ಪ್ರಕರಣ ಮುಚ್ಚಿಟ್ಟು ಮೋಸ ಮಾಡ್ತಿರುವನಲ್ಲ ಎಂಬ ತಪ್ಪಿತಸ್ಥ ಭಾವನೆ ಅವಳನ್ನು ಕಾಡಿಸ್ತಿತ್ತು. ಸಂಪ್ರದಾಯಸ್ಥರಾದ ತಂದೆ ಶಶಿಧರನನ್ನು ಅಳಿಯ ಎಂದು ಸ್ವೀಕರಿಸುವುದಿಲ್ಲ ಎಂಬುದು ಖಚಿತ. ಆದರೆ ತಂದೆಯ ಸಲುವಾಗಿ ಅವಳು ಶಶಿಯನ್ನು ತೊರೆಯಲು ಸಿದ್ಧಳಾಗಿರಲಿಲ್ಲ. ವೀಣಾ ತನ್ನನ್ನು ಆಕ್ಷೇಪಿಸಿದಾಗ ಅಪರಾಧಿ ಮನೋಭಾವದಿಂದ ಊರಿಗೆ ಹೋಗಿ ಬರಲು ನಿರ್ಧರಿಸಿದ್ಲು. ಪವನ ಶಿವಮೊಗ್ಗಗೆ ಬಂದಿಳಿದಾಗ ಜಯ್ಯಮ್ಮನವರು ಸಂಭ್ರಮದಿಂದ ಮಗಳನ್ನು ಸ್ವಾಗತಿಸಿದ್ರು. ಬಾರೆ, ಒಳ್ಳೆಯ ಸಮಯಕ್ಕೆ ಬಂದಿದೆಯಾ. ಇನ್ನೊಂದು ವಾರ ನಯನ ಬಾಣ್ತನ ಮುಗಿಸಿ ಹೊರಟೋಗ್ತಾಳೆ. ಅಕ್ಕ ತಂಗಿಯರು ಇನ್ನು ಯಾವಾಗ ಒಟ್ಟಿಗೆ ಸೇರ್ತಿರೋ, ಹಾಗಾಗಿ ಒಂದು ವಾರ ಇದ್ಬಿಟ್ಟೆ ಹೋಗು. ಪವನ ಅವು ಹಾರದ್ಲು. ಅಯ್ಯೋ, ಒಂದು ವಾರ ಇರೋಕ್ಕೆ ಸಾಧ್ಯವೇ ಇಲ್ಲಮ್ಮ. 2 ದಿನಕ್ಕಿಂತ ಹೆಚ್ಚಾಗಿ ನನಗೆ ರಜಾ ಸಿಗಲ್ಲ. ಕೆಲ್ಸಕ್ಕೆ ಸೇರಿದ ಮೇಲೆ ನಮ್ಮಿಂದ ದೂರ ಆಗಿಬಿಟ್ಟೆ. ಬಿಡು, ನಮ್ಮ ಜೊತೆ ಲಕ್ಷಣವಾಗಿ 2 ದಿನಗಳು ಇರಲ್ಲ ಅಂತೀಯಾ? ಜಯ್ಯಮ್ಮ ಗೊಣಗಿಕೊಂಡ್ರು. ಪವನಾಳಿಗೆ ಶಶಿಧರನ ಮಾತುಗಳು ನೆನಪಾದವು. ನೀನು ಏನೇ ಆದರೂ 2 ದಿನದಲ್ಲಿ ವಾಪಸ್ ಬರದೆ ಹೋದರೆ ನಾನೇ ಶಿವಮೊಗ್ಗ ಬಸ್ ಹತ್ಬಿಡ್ತೀನಿ ಎಂದು ಎಚ್ಚರಿಕೆ ನೀಡಿದ. ಹೀ ಈಸ್ ಇನ್ಕ್ಯಾರೇಜಬಲ್. ಪವನ್ ಮನಸ್ಸಿನಲ್ಲಿ ನಕ್ಕಳು. ಅವನು ಹಾಗೆ ಮಾಡಿದ್ರೂ ಮಾಡಿಯಾನು. ಅವನ ನೆನಪಿನಿಂದ ಅವಳ ಮನಸ್ಸು ಮೊದಗೊಂಡಿತು. ಊರಿಗೆ ಹೋಗುವ ಮುನ್ನ ತಂದೆಯ ಕೈಗೆ ಎಂದಿನಂತೆ 3,000 ಕೊಟ್ಟು ಮೆಲ್ಲನೆ ನುಡಿದ್ಲು. ನನಗೆ ಪದೇ ಪದೇ ಊರಿಗೆ ಬರೋಕ್ಕಾಗಲ್ಲಪ್ಪ. ನೀವು ಯಾಕೆ ಆಯಾಸ ಮಾಡಿಕೊಂಡು ಪ್ರತಿ ವಾರ ಬರ್ತೀರಾ? ತಿಂಗಳಿಗೊಂದ್ಸಲ ಬನ್ನಿ ಸಾಕು. ನಮ್ಮ ಆಫೀಸ್ನಲ್ಲಿ ಕೆಲಸ ಜಾಸ್ತಿ. ನಾನು ಹೊತ್ತಿಗೆ ಸರಿಯಾಗಿ ಹಾಸ್ಟೆಲ್ ತಲುಪೋದು ಕಷ್ಟ. ಹೆತ್ತ ಕರಳು ಕೇಳಬೇಕಲ್ಲಮ್ಮ. ನಿನ್ನನ್ನು ವಾರಕ್ಕೊಂದ್ಸಲ ನೋಡದೆ ಇದ್ರೆ ಮನಸ್ಸಿಗೆ ಬೇಜಾರಾಗತ್ತೆ. ಇರಲಿ ಬಿಡು, ಬೆಂಗಳೂರಿನಲ್ಲಿ ಏನಾದರೂ ಕೆಲಸ ಇದ್ದಾಗಲೆಲ್ಲ ನಿನ್ನ ಹಾಸ್ಟೆಲ್ ಹತ್ರ ಬರ್ತಾನೆ ಇರ್ತೀನಿ. ನೀನು ಇಲ್ಲದೇ ಇದ್ದರೆ ವಾಪಸ್ ಹೋಗ್ತೀನಷ್ಟೇ. ತಂದೆಯ ವಾತ್ಸಲ್ಯ ಕಂಡು ಅವಳ ಬಾಯಿ ಕಟ್ಟಿತು. ಪವನ, ನಿನಗೂ ಸಾಕಷ್ಟು ಖರ್ಚುಗಳಿರ್ತವೆ. ಇಷ್ಟೊಂದು ಹಣ ಕೊಡಬೇಡ. ಬ್ಯಾಗ್ನಲ್ಲಿ ಇಟ್ಕೊಂಡಿದ್ರೆ ನಿನಗೆ ಯಾತಕ್ಕಾದರೂ ಆಗತ್ತೆ. 1,000 ಕಳಿಸು. 2,000 ನಿನ್ನ ಹತ್ರನೇ ಇಟ್ಕೋ. ನರಸಿಂಹಯ್ಯ ಹೇಳಿದಾಗ ಪವನ ಅವರ ಕೈ ತಡೆದ್ಲು. ಈ ತಿಂಗಳು ಇಷ್ಟು ಇಟ್ಕೊಂಡಿರಿಯಪ್ಪ. ಮುಂದಿನ ತಿಂಗಳು ನೀವು ಹೇಳಿದ ಹಾಗೆ ಮಾಡ್ತೀನಿ. ನಯನಾಳ ಸಲುವಾಗಿ ಮನೆಯಲ್ಲಿ ಖರ್ಚು ಹೆಚ್ಚು ಎಂದು ಅರಿತ ಪವನ ನಯವಾಗಿ ಅವರ ಸಲಹೆಯನ್ನು ನಿರಾಕರಿಸಿದ್ಲು. ದಿನಗಳು ಕಳೆದಂತೆ ಪವನ ಶಶಿಧರನ ಸ್ನೇಹ ಹುಚ್ಚು ಹೊಳೆಯಂತೆ ಮುನ್ನಗೆ ಹರಿಯುತ್ತಿತ್ತು. ಶಶಿಧರ್ ಅವಳನ್ನು ಒಂದಿನ ಕಾಣದಿದ್ರೆ ಹುಚ್ಚು ಹಿಡಿದವನಂತೆ ಆಡ್ತಿದ್ದ. ಪವನ, ನೀನು ಈಗಲೇ ನಮ್ಮನೆಗೆ ಬಂದುಬಿಡು. ನೀನು ಹೀಗೆ ನನ್ನನ್ನು ಆಟ ಆಡಿಸ್ತಾ ಇದ್ರೆ ನಾನು ನಿನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗ್ತೀನಿ ಎನ್ನುತ್ತಿದ್ದ. ಮದುವೆ ಅನ್ನೋದು ಹುಡುಗಾಟನ? ನಿಮ್ಮ ತಂದೆ ತಾಯಿ ಒಪ್ಪಬೇಕಲ್ಲ. ಟು ಹಿಲ್ ವಿತ್ ದಮ್. ಮದುವೆ ಆಗೋರು ನಾವಿಬ್ಬರು. ನಮ್ಮ ತಂದೆ ತಾಯಿಯನ್ನು ಹೇಗೆ ಬಗ್ಗಿಸ್ಬೇಕು ಅಂತ ನನಗೆ ಗೊತ್ತು. ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಡ. ನಾನು ಕರೆದಾಗಲೆಲ್ಲ ನೀನು ನನ್ನ ತೋಳ್ಗಳಿಗೆ ಬಂದರೆ ಸಾಕು. ಅಷ್ಟೇ ನಿನ್ನ ಕೆಲಸ ಎಂದು ಅವಳ ಮುಖದ ತುಂಬ ಮುದ್ದಿಸಿದ. ಅವನ ಪ್ರೇಮದ ಮಹಾಪೂರದಲ್ಲಿ ಅವಳು ಅತ್ಯಂತ ಸುಖಿ. ಶಶಿಯ ಬೆಚ್ಚು ಮಾತು ಅವಳಿಗೆ ತುಂಬ ಇಷ್ಟವಾಗ್ತಿತ್ತು. ಪ್ರಪಂಚದಲ್ಲಿ ಯಾವುದು ಕಷ್ಟ ಎಂದು ಅವನು ತಿಳಿದೇ ಇರಲಿಲ್ಲ. ಅವನ ತಂದೆ ತಾಯಿ ಅವನನ್ನು ಹೂವಿನ ರಾಶಿಯಲ್ಲಿ ಬೆಳೆಸಿದ್ರು. ಅವನು ಯಾವ ವಸ್ತು ಬಯಸಿದ್ರೂ ಅದರ ಬಗ್ಗೆ ಯೋಚಿಸುವ ಮುನ್ನವೇ ಅವನ ಕಾಲ್ ಬಳಿ ಬೀಳ್ತಿತ್ತು. ಹೀಗಾಗಿ ಅವನ ಬದುಕಿನಲ್ಲಿ ಕೊರತೆಗಳೇ ಇರಲಿಲ್ಲ. ಪವನಾಳಿಗೆ ಸಮಸ್ಯೆ ಎನಿಸಿದು ಯಾವುದೇ ವಿಷಯಕ್ಕೂ ಅವನು ಅಷ್ಟೇ ತಾನೇ ಮಾಡಿದ್ರಾಯ್ತು, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾ ಎಂದು ನಕ್ಬಿಡ್ತಿದ್ದ. ಒಮ್ಮೆ ಶಶಿಧರ್ 2 ದಿನವಾದರೂ ಪವನಾಳನ್ನು ಭೇಟಿ ಮಾಡಿರಲಿಲ್ಲ. ಅದು ದೀರ್ಘ ಅಗಲಿಕೆಯಲ್ಲಿದ್ದರೂ
ಅವಳಿಗೆ ಅವನನ್ನು ಕಾಣದೆ ತಳಮಳವಾಗಿತ್ತು. ಆಗ ಪ್ರಕಾಶ್ ಅವಳಿಗೆ ಫೋನ್ ಮಾಡಿದ. ಏನ್ರಿ ಪವನ, ನೀವಿನ್ನೂ ಕಡಲೆಪುರಿ ತಿಂತ ಕೂತಿದ್ದೀರಾ? ಶಶಿ ಯಾಕೆ 2-3 ದಿನಗಳಿಂದ ನಿಮ್ಮನ್ನು ಮೀಟ್ ಮಾಡಿಲ್ಲ ಅಂತ ತಿಳ್ಕೊಳ್ಳೋ ಆಸೆ ಇಲ್ವಾ? ನನಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನೀವಿದ್ದೀರಲ್ಲ ಮೇಘದೂತರು, ಹೇಳಿ. ಪವನ ನಗುತ್ತಲೇ ಕೇಳಿದ್ಲು. ನೀವಿಲ್ಲಿ ನಗ್ತಾ ಕೂತಿರಿ. ಅಲ್ಲಿ ಅವನ ತಂದೆ ಅವನಿಗೆ ಹೆಣ್ಣು ನೋಡಿದ್ದಾರೆ. ನೀವಿಬ್ಬರು ಹೀಗೆ ಸುಮ್ಮನೆ ಇದ್ದರೆ ಇನ್ನೊಂದು ತಿಂಗಳಿಗೆ ಮದುವೆನೂ ಮಾಡಿಬಿಡ್ತಾರೆ. ಪವನಾಳ ನಗು ಮುಖ ಮಾಯವಾಯಿತು. ನಿಮ್ಮ ಫ್ರೆಂಡ್ಗೆ ಬುದ್ಧಿ ಇಲ್ವಾ? ಅವರ ತಂದೆಗೆ ನನ್ನ ಬಗ್ಗೆ ಹೇಳುತ್ತಾನೆ. ರೀ, ನೀವು ಯಾವ ಲೋಕದಲ್ಲಿದ್ದೀರಾ? ಶಶಿ ಅವನ ತಂದೆ ಕಂಡ್ರೆ ನಡುತ್ತಾನೆ. ನಿಮ್ಮ ವಿಷಯ ಹೇಳೋಷ್ಟು ದಮ್ ಇರುತ್ತಾ ಅವನಿಗೆ? ಹಾಗಾದರೆ ಈಗೇನು ಮಾಡೋದು? ಅವಳ ದನಿ ಗದ್ಗದಿತವಾಯಿತು. ವಧು ಪರೀಕ್ಷೆ ಆದ ತಕ್ಷಣ ಮದುವೆ ಆಗಲ್ಲ ಅಲ್ವಾ? ಶಶಿಗೆ ನಿಮ್ಮನ್ನು ನೋಡದೆ ಜೀವ ನಿಲ್ಲಲ್ಲ. ನಾಳೆ ನಾಡಿದ್ರಲ್ಲಿ ಅವನು ನಿಮ್ಮನ್ನು ಭೇಟಿ ಮಾಡ್ಬೋದು. ಆಗ ಸರಿಯಾಗಿ ತರಾಟೆಗೆ ತಗೊಳ್ಳಿ. ಬಿಡಬೇಡಿ. ಹಠ ಮಾಡೋದು ನೀವು ಹೆಂಗಸರಿಗೆ ಹೇಳ್ಕೊಡ್ಬೇಕಾ? ಪ್ರಕಾಶ್ ಹೇಳಿದಾಗ ಪವನ ನಕ್ಕಳು. ತುಂಬ ಥ್ಯಾಂಕ್ಸ್ ಪ್ರಕಾಶ್. ನೀವು ಯಾವ ಜನ್ಮದಲ್ಲಿ ನನಗೆ ಅಣ್ಣ ಆಗಿದ್ರೋ? ಒಂದು ವೇಳೆ ಶಶಿನ್ ಕಂಡ್ರೆ ನನ್ನನ್ನು ಮೀಟ್ ಮಾಡೋಕ್ಕೆ ಹೇಳಿ. ಖಂಡಿತ ಹೇಳ್ತೀನಿ. ಪ್ರಕಾಶ್ ಅಭಯ ಕೊಟ್ಟ ಮೇಲೆ ಅವಳಿಗೆ ಸ್ವಲ್ಪ ನೆಮ್ಮದಿಯಾಯಿತು. ಯಾರು ಏನೇ ಹೇಳಿದರೂ ಅವಳಿಗೆ ಶಶಿಧರನ ಬಗ್ಗೆ ತುಂಬ ನಂಬಿಕೆ ಇತ್ತು. ತನ್ನನ್ನು ಬಿಟ್ಟು ಒಂದು ದಿನವೂ ಇರಲಾರದೆ ಒದ್ದಾಡುವ ಶಶಿ ಜೀವನವಿಡೀ ತನ್ನನ್ನು ತೊರೆದು ಬದುಕಲಾರನೆಂದು ನಂಬಿದ್ಲು. 4-5 ದಿನಗಳು ಕಳೆಯುವಷ್ಟರಲ್ಲಿ ಅವಳು ಅಶಾಂತಿಯಿಂದ ಕಂಗೆಟ್ಲು. ಅಂದು ಹಾಸ್ಟೆಲ್ನ ಬಳಿ ಶಶಿಧರನ ಕಾರ್ ಕಂಡಾಗ ಮುಖ ತಿರುಗಿಸಿ ಹೋಗ್ಬೇಕೆಂದ್ಕೊಂಡ್ರು. ಅವನ ಮುಖ ಕಂಡೊಡನೆ ಅವನತ್ತ ಧಾವಿಸಿದ್ಲು. ಹಾಪ್ ಇನ್ ಸ್ವೀಟಾರ್ಟ್. ಅವನು ಎಂದಿನಂತೆ ನಗುನಗುತ್ತಾ ಹೇಳಿದಾಗ ಪವನ ಮುಖ ಊದಿಸ್ಕೊಂಡೇ ಅವನ ಪಕ್ಕ ಕುಳಿತಳು. ನಾನಿನ್ನು ಬದುಕಿದ್ದೀನಿ, ನಿಮಗದು ಜ್ಞಾಪಕ ಇದೆ ತಾನೇ? ಅರೆ ಹೌದಲ್ವಾ? ಹಾಗೇನಾದರೂ ಇದ್ದಿದ್ದರೆ ಪ್ರಕಾಶ್ ನನಗೆ ಸುದ್ದಿ ತಲುಪಿಸ್ತಿದ್ದ. ಅವನು ನಕ್ಕಾಗ ಅವನು ತನ್ನನ್ನು ಪರಹಾಸ್ಯ ಮಾಡ್ತಿರುವನೆಂದು ಅವಳಿಗೆ ಕೋಪ ಹುಕ್ಕಿ ಬಂತು. ಥೂ, ಈ ಹಾಳು ಗಂಡಸರನ್ನು ನಂಬಲೇಬಾರ್ದು. ಅದು ಸರಿ, ಹೇಗಿದ್ದಾಳೆ ಹುಡುಗಿ? ನಿಮ್ಮ ಮನಸ್ಸಿಗೆ ಇಡಿಸ್ತಾ? ನನ್ನ ಹುಡುಗಿನ ಅಪ್ಸರೆ ಇದ್ದಾಗಿದ್ದಾಳೆ. ಬ್ಯೂಟಿ ಕ್ವೀನ್ ಅವಳು. ಮನಸ್ಸಿಗೆ ಹಿಡಿಸಿದ್ದಕ್ಕೆ ತಾನೇ ಈಗ ತೋಳ್ನಲ್ಲಿ ತುಂಬಿಕೊಂಡಿರೋದು ಎನ್ನುತ್ತಾ ಅವಳ ಸ್ವಂಟಕ್ಕೆ ಕೈ ಹಾಕಿ ಅವನ ಕಡೆಗೆ ಎಳೆದುಕೊಂಡ. ಪವನ ಕುಸಿರಾಡಿದ್ಲು. ನಿಜ ಹೇಳಿ, ನಿಮ್ಮ ತಂದೆ ನಿಮಗೆ ಬೇರೆ ಹೆಣ್ಣು ಪ್ರಪೋಸ್ ಮಾಡಿದ್ದು ಹೌದೋ ಇಲ್ವೋ? ಪ್ರಪೋಸ್ ಮಾಡಿದ್ದ ತಕ್ಷಣ ಮದುವೆನೇ ಆಗ್ಬಿಡ್ತ ಚಿನ್ನ. ಅವಳ ಕೆನ್ನೆ ಸವರತ ಜೇನಿನ ದನಿಯಲ್ಲಿ ನುಡಿದ. ಪ್ರಪೋಸ್ ಮಾಡಿದ ತಕ್ಷಣನೂ ಮದುವೆ ಆಗಲ್ಲ. ನನ್ನಂಥವಳನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಸುತ್ತಾಡಿದ ತಕ್ಷಣನೂ ಮದುವೆ ಆಗಲ್ಲ. ಯಾಕೋ ನಿಮ್ಮ ಬಿಹೇವಿಯರ್ ನೋಡ್ತಾ ಇದ್ದರೆ ನಿಮ್ಮನ್ನು ನಂಬಿರೋ ನಾನು ಎಂತಹ ಮೂರ್ಖಳು ಅನಿಸುತ್ತೆ. ಅವನ ನಗುಮುಖ ಈಗ ಗಂಭೀರವಾಯಿತು. ನನ್ನ ಪ್ರೀತಿ ಬಗ್ಗೆ ಅಪನಂಬಿಕೆ ಪಡಬೇಡ ಪವನ. ನಮ್ಮ ತಂದೆಯನ್ನು ನಾನು ನಿಧಾನವಾಗಿ ಕನ್ವಿನ್ಸ್ ಮಾಡ್ತೀನಿ. ಆ ನಂಬಿಕೆ ನನಗಿದೆ. ಆದರೆ ನನಗಿಲ್ಲ. ಯಾಕೆ ಗೊತ್ತಾ? ನಿಮಗೆ ನಿಮ್ಮ ತಂದೆಯನ್ನು ಕಂಡ್ರೆ ತುಂಬ ಭಯ ಅಂತ ಪ್ರಕಾಶ್ ಹೇಳಿದರು. ಪವನ ಖಾರವಾಗಿ ಹೇಳಿದಾಗ ಶಶಿ ಅವಳ ಮುಖವನ್ನು ತನ್ನ ಕಡೆ ತಿರುಗಿಸ್ಕೊಂಡ. ಭಯ ಅಲ್ಲ ಡಾರ್ಲಿಂಗ್, ಗೌರವ ಅಷ್ಟೇ. ಏನೇ ಆದರೂ ಪರಿಣಾಮ ಒಂದೇ ತಾನೇ. ನೀವು ನಿಜವಾಗ್ಲೂ ನನ್ನನ್ನು ಪ್ರೀತಿಸೋದಾದರೆ ನಿಮ್ಮ ತಂದೆಗೆ ನನ್ನ ವಿಷಯ ತಿಳಿಸಿ ನಮ್ಮ ಮದುವೆಗೆ ಒಪ್ಪಿಸಿ. ಅಲ್ಲಿವರೆಗೂ ನಾನು ನಿನ್ನ ಜೊತೆ ಎಲ್ಲೂ ಬರಲ್ಲ. ಪವನ ಅವನ ಕೈ ತಳ್ಳಿದ್ಲು. ಕಾರ್ ನಿಲ್ಲಿಸಿ, ನಾನು ಇಲ್ಲೇ ಇಳಿದ್ಬಿಡ್ತೀನಿ. ಹುಚ್ಚುಚ್ಚಾಗಿ ಆಡಬೇಡ. ನಾನು ನಿನ್ನನ್ನು ಇವತ್ತು ನೋಡಲೇಬೇಕು ಅಂತ ಎಷ್ಟು ಹಂಬಲಿಸ್ಕೊಂಡು ಬಂದಿದ್ದೀನಿ ಗೊತ್ತಾ? ನನಗೆ ನಿರಾಶೆ ಮಾಡಬೇಡ. ನಿಮ್ಗೆ ಅಷ್ಟು ಹಂಬಲ ಇದ್ದರೆ ನಿಮ್ಮ ತಂದೆ ಜೊತೆ ಮಾತನಾಡಿ. ಅವರ ಒಪ್ಪಿಗೆ ಕೊಟ್ಟರೆ ಜೀವಮಾನವೆಲ್ಲ ನಿಮ್ಮ ಮುಂದೆನೇ ಇರ್ತೀನಿ. ಕಾರ್ ನಿಲ್ಲಿಸ್ತಿರೋ ಇಲ್ಲ ಹಾಗೆ ಹಾರ್ಬಿಡ್ಲೋ? ಅವಳು ರೇಗಿದಾಗ ಅವನಿಗೂ ಹುಬ್ಬು ಗಂಟಾಕಿದ. ಕೈ ಕಾಲು ಮುರಿದುಕೊಳ್ಳೋ ಆಸೆನ? ಸುಮ್ಮನೆ ಕೂತ್ಕೋ. ಹಾಸ್ಟೆಲ್ ಹತ್ರನೇ ಬಿಡ್ತೀನಿ. ಅವನು ಹಾಸ್ಟೆಲ್ ಬಳಿ ಬಿಟ್ಟಾಗ ಶಶಿಧರ್ ಅವಳೆತ್ತ ಬಾಗಿದ. ಇವತ್ತಿನ ಸವಿ ನೆನಪಿಗೇನೂ ಇಲ್ವಾ? ಪವನ ಎಂದಿನಂತೆ ಸಹಕಾರ ತೋರದೆ ಮುಖ ತಿರುಗಿಸಿ ಇಳಿದ್ಲು. ಇನ್ನೊಂದು ವಾರದಲ್ಲಿ ನಮ್ಮ ವಿಷಯ ಇತ್ಯರ್ಥ ಆಗಬೇಕು. ಅಲ್ಲಿವರೆಗೂ ನನ್ನಿಂದ ನಿಮಗೇನೂ ಸಿಗಲ್ಲ. ಶಶಿಧರನ ಉಭಯ ಸಂಕಟಗೊಂಡಿತು. ಅವನು ಪವನಾಳನ್ನು ಪ್ರೀತಿಸುವಾಗ ತಂದೆ ತಾಯಿಯನ್ನು ಸುಲಭವಾಗಿ ಒಪ್ಪಿಸಬಹುದೆಂದು ನಂಬಿದ್ದ.
ಅವನ ತಾಯಿ ಮೃದು ಸ್ವಭಾವದವರಾಗಿದ್ದರಿಂದ ಕ್ರಮೇಣ ಅವರ ಮನಸ್ಸು ಗೆಲ್ಲಬಲ್ಲೆನೆಂಬ ಆತ್ಮವಿಶ್ವಾಸ ಅವನಿಗಿತ್ತು. 26 ವರ್ಷ ಕಳೆದರೂ ಅವನ ತಾಯಿ ಚಂದ್ರಿಕಾಗೆ ಅವನಿನ್ನೂ ಹಸಗೂಸು. ತಾಯಿಯ ಬಳಿ ಮುದ್ದುಗೆರೆದಂತೆ ತಂದೆಯ ಬಳಿ ಸಾಧ್ಯವಿರಲಿಲ್ಲ. ರಮಾನಂದ ಗುಪ್ತರು ಅವನಿಗೆ ಹಣಕಾಸಿನ ಸ್ವಾತಂತ್ರ್ಯ ನೀಡಿದ್ರೂ ಜೀವಮಾನದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶ ಕೊಡ್ತಿರಲಿಲ್ಲ. ಅವರ ಅಂಕಿಯಲ್ಲಿ ಬೆಳೆದ ಶಶಿಧರ್ ಇವತ್ತಿಗೂ ತಂದೆಯ ಎದುರು ನಿಲ್ಲಲು ಹೆದರ್ತಿದ್ದ. ಅಂತಹ ಪರಿಸ್ಥಿತಿಯಲ್ಲಿ ಅವರ ಮುಂದೆ ನಿಂತು ಪವನಳ ವಿಷಯ ತಿಳಿಸಲು ಅವನಿಗೆ ಬಾಯಿ ಕಟ್ಟಿದಂತಾಗಿತ್ತು. ಅದು ಯಾವ ಋಣಾನುಬಂಧ ಅವನಿಗೆ ಪವನಳತ್ತ ಎಳೆಯಿತೋ ಈಗ ಅವನು ಅವಳನ್ನು ಬಿಡಲಾರದಷ್ಟು ಪ್ರೀತಿಸ್ತಿದ್ದ. ಅವಳೊಡನೆ ಸುತ್ತಾಡಲು ಅವನಿಗೆ ಕೈ ತುಂಬ ಸಮಯ ಖರ್ಚು ಮಾಡಲು ಹಣವಿರ್ತಿತ್ತು. ಅಂಗಡಿಯನ್ನು ತಂದೆ ನೋಡ್ಕೊಳ್ತಿದ್ರು. ಶಶಿಧರ್ BCom ಪರೀಕ್ಷೆಗೆ ಕಟ್ಟಿದ್ರು. ತಲೆಗೆ ಹತ್ತದೆ 2 ಬಾರಿ ಅನುತ್ತೀರ್ಣನಾಗಿ ಓದನ್ನೇ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದ. ಇರಲಿ ಬಿಡು, ನೀನು ಓದಿ ಏನು ಮಾಡಬೇಕಾಗಿದೆ, ನಮ್ಮ ಅಂಗಡಿ ನೋಡಿಕೊಳ್ಳೋ ಅಷ್ಟು ವ್ಯವಹಾರ ಜ್ಞಾನ ಬೆಳೆಸ್ಕೊಂಡ್ರೆ ಸಾಕು ಎಂದು ರಾಮನಂದ ಗುಪ್ತಾ ಮಗನನ್ನು ಸಮಾಧಾನಪಡಿಸಿದರು. ಸರಿಕರ ಎದುರು ಮಾತ್ರ, ನನ್ನ ಮಗ BCom ಮುಗಿಸಿದ್ದಾನೆ, ಮುಂದೆ ಓದೋಕ್ಕೆ ತುಂಬ ಆಸೆ ಪಡ್ತಾನೆ, ನಾನೇ ಬೇಡ ಅಂದ್ಬಿಟ್ಟೆ. ಇರೋ ಒಬ್ಬ ಮಗ ನಮ್ಮ ಅಂಗಡಿ ನೋಡಿಕೊಂಡು ನನ್ನ ಜೊತೆಯಲ್ಲೇ ಇದ್ದರೆ ಸಾಕು ಎನ್ನುತ್ತಿದ್ದರು. ತಂದೆ ತನಗಾಗಿ ಹುಡುಗಿಯ ಅನ್ವೇಷಣೆಯಲ್ಲಿ ಇದ್ದಾರೆಂದು ತಿಳಿದಾಗ ಶಶಿಧರ್ಗೆ ಆತಂಕವಾಗಿತ್ತು. ಆದರೆ ಅದೃಷ್ಟವಶಾತ್ ಹುಡುಗಿ ತಂದೆಗೆ ಒಪ್ಪಿಗೆಯಾಗಿರಲಿಲ್ಲ. ಇಲ್ಲದಿದ್ದರೆ ಆದಷ್ಟು ಬೇಗ ಲಗ್ನ ಪತ್ರಿಕೆ ಮುಗಿಸಿ ಮದುವೆಯ ದಿನವನ್ನು ಗೊತ್ತು ಮಾಡಿಕೊಳ್ಳಲು ತಂದೆ ಹಿಂಜರಿಯುತ್ತಿರಲಿಲ್ಲ ಎಂದವನಿಗೆ ತಿಳಿದಿತ್ತು. ಈಗ ಅವನು ಧೈರ್ಯ ಮಾಡಿ ಪವನಳ ವಿಷಯ ತಂದೆಗೆ ಹೇಳಲೇಬೇಕಿತ್ತು. 1-2 ಸಲ ಪೀಠಿಕೆ ಹಾಕಿದ್ರೂ ತಂದೆಯ ಮುಖ ಕಂಡೊಡನೆ ಅವನ ಬಾಯಿ ಒಣಗಿ ನಾಲಿಗೆಯೇ ಮೇಲ್ ಹೇಳುತ್ತಿರಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.